ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾಳೆಯ ದಿನದ ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿಯ ಸಂಚಿಕೆಯ ಪ್ರೋಮೋ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಸರಿ, ಈ ಕಡೆ ಅಜ್ಜಿತ್ತು ಮನೆಯವರೆಲ್ಲರೂ ಕೂಡ ತಿಂಡಿ ತಿನ್ನೋಕೆ ಅಂತ ಕೂತಿರ್ತಾರೆ ಡೈನಿಂಗ್ ಟೇಬಲ್ ಮೇಲೆ. ಕೂತಿರ್ಬೇಕಾದ್ರೆ ಪಲ್ಲವಿಕ್ಕ ಬಂದು ಬೆಣ್ಣೆ ದೋಸೆನ ಹಾಕಕ್ ಹೋಗ್ತಾಳೆ. ಬೆಣ್ಣೆ ಮಸಾಲೆ ದೋಸೆ ಹಾಕಕ್ ಹೋದಾಗ ಏನ್ ಪಲ್ಲವಿಕ್ಕ, ನಿನಗ್ ಗೊತ್ತಲ್ವಾ ನಾನು ಬೆಳಗ್ಗೆ ಬೆಳಗ್ಗೆನೆ ಎಣ್ಣೆ ಜಿಡ್ಡೆಲ್ಲ ತಿನ್ನಲ್ಲ ಅಂತ ಹೇಳಿ ಹೇಳ್ತಾನೆ ಅಜಿತ್. ಹಾಗಂದಾಗ ಪಲ್ಲವಿ ಇದ್ದವಳು ನಿಮ್ಮ ಹೆಂಡತಿ ಭೂಮಿನೇ ಮಾಡಿದ್ದು ಅಂತ ಹೇಳಿ ಹೇಳ್ತಿದ್ದಾಗನು, ಹೌದಾ, ನನ್ನ ಹೆಂಡತಿ ನನ್ನ ಪಾರ್ಟ್ನರ್ ಹಾಕಿ ಆಗಿದ್ರೆ ಮೊದ್ಲೇ ಹೇಳ್ಬಾರ್ದ ನೀವು? ಆ ಮೊದ್ಲೇ ಹೇಳಿದ್ರೆ ನನಗೆ ಹೀಗೆ ಹೇಳ್ತಾನೆ ಇರ್ಲಿಲ್ಲ ಅಂತ ಹೇಳಿ ಹಾಕ್ಸ್ಕೊಂಡು ತಿಂತ ಬಾ ನನ್ ಚಿನ್ನ, ನನ್ ರನ್ನ ಎಷ್ಟ್ ಚೆನ್ನಾಗ್ ಮಾಡಿದೀಯ, ನನ್ ಮುದ್ದು ಬಹಳ ಚೆನ್ನಾಗ್ ಮಾಡಿದೀಯ ಅಂತ ಹೇಳಿ ಹೊಗಳಿ ಇಡ್ತಾನೆ. ಅವಳಿಗೆ ಕೈಗೆ ಮುತ್ಕೊಡೋದೊಂದು ಬಾಕಿ, ಆ ತರ ರಮಿಸ್ತಾ ಇರ್ತಾನೆ ಅವಳನ್ನ. ಎಲ್ಲ ನೋಡಿ ಹೊಟ್ಟೆ ಹುರ್ಕತ್ತಾರೆ. ದೇವಿಯಾನಿ ಅಂತ ಹೋಯ್ತಾಳೆ, ಹಂಗೆ ಇಷ್ಟೊಂದು ರೊಮ್ಯಾನ್ಸ್ ಮಾಡ್ತಾನಲ್ಲ ಅಂತ ಹೇಳಿ. ಸರಿ, ಎಲ್ಲ ತಿಂದಾಗುತ್ತೆ. ತಿಂದಾದ್ಮೇಲೆ ಅಜ್ಜಿತ್ತು ರೂಮಿಗೆ ಬರ್ತಾನೆ, ಭೂಮಿ ಕೂಡ ಬರ್ತಾಳೆ. ಬಂದ್ಬಿಟ್ಟು, ಏನ್ ಸಾಹೇಬ್ರು ನೀವು ಎಲ್ರ ಮುಂದೆ ಆಗ ಚಿನ್ನ ರನ್ನ ನನ್ನ ವೈಫಿ ಅಂತ ಎಲ್ಲ ನೀವು ಆತರ ಎಲ್ಲ ಅಂದ್ರೆ ರೊಮ್ಯಾಂಟಿಕ್ ಆಗಿ ಮಾತಾಡಿದ್ರು ಏನ್ ಅನ್ಕೊಳ್ಳೋದಿಲ್ಲ ಅವ್ರಿಗೆ ಹೇಳಿ ಅಂತ ಅಂತಾರೆ. ಮೆಂಟ್ಲು, ನನಗೇನಾಗಿ ಇಷ್ಟನ ಮಾತಾಡಕ್ಕೆ, ಆದ್ರೆ ಹಾಗೆ ಮಾತಾಡ್ಲಿಲ್ಲ ಅಂದ್ರೆ ಅವರೆಲ್ಲ ನಮ್ದು ನಿಜವಾದ ಮದ್ವೆ ಅಲ್ಲ ಅಂತ ತಿಳ್ಕೊಬಿಡ್ತಾರೆ, ಅನುಮಾನ ಬರುತ್ತೆ, ಅದಕ್ಕೆ ಹಂಗ್ ಮಾತಾಡಿದ್ದು. ಹೌದು, ಆದ್ರೂ ಕೂಡ ನೀವೇನೋ ಮಾತಾಡ್ಬಿಡ್ತೀರಾ, ನನಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ನೀವೇನು ಮನೆಯಿಂದ ಹೊರಟೋಗ್ಬಿಡ್ತೀರಾ ಸ್ಟೇಷನ್ಗೆ, ಆಮೇಲೆ ಎಲ್ರು ನನ್ನನ್ನ ಯಾವ ತರ ಮಾತಾಡ್ತಾರೆ ಗೊತ್ತಾ, ನನಗಷ್ಟು ನೋವಾಗುತ್ತೆ ನನ್ಗೆ ಅಂತ ಹೇಳಿ ಅಂತಾಳೆ. ಹಾಗಂದಾಗ ಅಜಿತ್, ಸಾರಿ ಭೂಮಿ, ನನಗ್ ಗೊತ್ತೇ ಇಲ್ಲ, ನನ್ನ ಮನೆಯಿಂದ ಹೋದ್ಮೇಲೆ ನಿನ್ಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ ಅಂತಾರೆ. ಅಷ್ಟರಲ್ಲಿ ಹೆಣ್ಮೆಂಟ್ಲು ಅಲ್ಲೋಡಲ್ಲಿ ನಮ್ಮನ್ನು ಗಮನಿಸ್ತಾ ಇದ್ದಾರೆ. ನೆರಳು ಕಾಣುತ್ತೆ. ಅಪೇಕ್ಷಾ ಮತ್ತೆ ಅಂಜು ಕಿಟಕಿ ಹತ್ರ ನಿಂತ್ಕೊಂಡು ಗಮನಿಸ್ತಾ ಇರ್ತಾರೆ. ನೋಡಲ್ಲಿ ಅಂತ ಹೇಳ್ಬಿಟ್ಟು ತಕ್ಷಣ ಒಂದು ರೊಮ್ಯಾಂಟಿಕ್ ಸಾಂಗ್ ಹಾಕೊಂಡು ಇಬ್ರು ಡ್ಯಾನ್ಸ್ ಮಾಡಕ್ ಶುರು ಮಾಡ್ತಾರೆ. ಡ್ಯಾನ್ಸ್ ಮಾಡ್ತಾ ಇದ್ದಾಗೆ ಆಮೇಲೆ ಅವರಿಬ್ರು, ಇದನ್ನೆಲ್ಲ ನೋಡಕ್ ಬರ್ಬೇಕಿತ್ತ ನಾವು ಅಂತ ಹೇಳಿ ಇಬ್ರು ಗೊಣಕೊಂಡು ಹೊರಟೋಗ್ಬಿಡ್ತಾರೆ. ಆಮೇಲೆ ಅವ್ರು ಹೊರಟೋದ್ಮೇಲೆ ಭೂಮಿ ಇದ್ದವಳು, ಸರ್ ಸಾಹೇಬ್ರೆ ಹೊರಟೋದ್ರು ಅವ್ರಿಬ್ರುವೆ, ಬಿಡಿ ಕೈನ ಅಂತ ಹೇಳಿ ಬಿಡಿಸ್ಕೊಡ್ತಾಳೆ. ಆನಂತರ ಬೇಜಾರ್ ಮಾಡ್ಕೋಬೇಡ ಭೂಮಿ, ಮತ್ತೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ, ಎಲ್ಲ ಒಂದೊಂದ್ ತರಕ್ಕೆ ನನ್ನನ್ನ ಮಾತಾಡಕ್ ಶುರು ಮಾಡ್ತಾರೆ ಅಂತ ಹೇಳಿದಾಗ, ಆಯ್ತು ಬಿಡು, ಇನ್ಮೇಲೆ ಹುಷಾರಾಗಿರೋಣ ಅಂತ ಹೇಳಿ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆಯ ಪ್ರೋಮೋ ಮುಕ್ತಾಯವಾಗ್ತದೆ. ಆದ್ರೂ ಕೂಡ ಪ್ರೀತಿ ಅನ್ನೋದು ಇದ್ದೇ ಇದೆ. ಎಷ್ಟೇ ಆದ್ರೂ ಕೂಡ ಅತ್ತೆ ಮಗಳ ಬಾಂಧವ್ಯ ಎಲ್ಲೋ ಒಂದ್ ಕಡೆ ಕರಳು ಬಳ್ಳಿ ಎಳಿತಾ ಇದೆ ಅಜಿತನಿಗೂ ಕೂಡ. ಆದ್ರೆ ಇದು ಭೂಮಿಗೂ ಕೂಡ ಅವಳಿಗರಿವಿಲ್ಲದೆ ಅವಳಿಗೂ ಕೂಡ ತನ್ನ ಸ್ವಂತ ಅತ್ತೆಯ ಮಗನೆಡೆಗೆ ಮತ್ತೆ ಮಾವನ ಮಗಳ ಕಡೆಗೆ, ಅವನಿಗಾದ್ರೆ ಇವಳಿಗೆ ಅತ್ತೆಯ ಮಗನೆಡೆಗೆ ಎಳಿತಾ ಇರ್ತಕ್ಕಂಥದ್ದು ಇಬ್ಬರಿಗೂ ಕೂಡ ಅರಿವಿಲ್ಲ. ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಈ ಸಂಚಿಕೆ ಕ್ರಮವನ್ನ ಎಲ್ರು ನೋಡಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು.